ರಾಯಚೂರಿನ ದೇವದುರ್ಗದಲ್ಲಿ ಅಕ್ರಮ ಮರಳು ದಂಧೆ ಮಿತಿ ಮೀರ್ತಾ ಇದೆ ಅಂತ ಅನಿಸ್ತಾ ಇದೆ. ಸಾರ್ವಜನಿಕರಾಯಿತು, ಅಧಿಕಾರಿಗಳೂ ಆಯಿತು. ಈಗ ನೋಡಿ, ಶಾಸಕಿಗೂ ಧಮಕಿ ಹಾಕಲಾಗ್ತಾ ಇದೆ. ಶಾಸಕಿ ಕರೆಮ್ಮ ಮನೆ ಮುಂದೆ ಧಮಕಿ ಹಾಕೋಗಿದ್ದಾರೆ ಮರಳು ದಂಧೆಕೋರರು. ದೇವದುರ್ಗ ಪಟ್ಟಣದಲ್ಲಿರುವಂಥ ಶಾಸಕಿ ಕರೆಮ್ಮ ಅವರ ನಿವಾಸಕ್ಕೆ ಬಂದು ಧಮಕಿ ಹಾಕಿ ಹೋಗಿದ್ದಾರೆ. ಇದರ ಬಗ್ಗೆ ಹೋಮ್ ಮಿನಿಸ್ಟರ್ಗೆ, ಡಿಸಿಗೆ, ಎಸ್ಪಿಗೆ ಇನ್ಫಾರ್ಮೇಷನ್ ಕೊಟ್ಟರೂ ಕೂಡ ಏನೂ ಕ್ರಮ ತೆಗೆದುಕೊಂಡಿಲ್ವಾ? ಹಾಗಾದರೆ ಪ್ರಬಲ ರಾಜಕಾರಣಿ ಕುಟುಂಬದ ವ್ಯಕ್ತಿಯಿಂದಲೇ ಏನಾದರೂ ಬೆದರಿಕೆ ಆಗಿದೆಯಾ? ಶ್ರೀನಿವಾಸ್ ನಾಯಕ್ ಅನ್ನೋ ವ್ಯಕ್ತಿ ಮತ್ತು ಅವರ ಸಹಚರರಿಂದ ಬೆದರಿಕೆ ಹಾಕಲಾಗಿದೆಯಂತೆ. ಶಿವನಗೌಡ ನಾಯಕ್, ಬಿ ನಾಯಕ್ ಸಂಬಂಧಿ ಶ್ರೀನಿವಾಸ್ ನಾಯಕ್ ಸುಮಾರು 100 ಜನ ಬೆಳಗ್ಗೆ 8 ಗಂಟೆ ಟೈಮ್ಗೆ ಕರೆಮ್ಮ ಅವರ ನಿವಾಸದ ಮುಂದೆ ಬಂದು ಧಮಕಿ ಹಾಕೋಗಿದ್ದಾರೆ. ನೋಡಿ, ಕಾರ್ನಲ್ಲಿ ಬಂದಿದ್ದಾರೆ. ಅವ್ರು ಹೇಳೋದು ಸುಮಾರು 100 ಜನ ಬಂದಿದ್ರು ಅಂತ. ಇದಕ್ಕೆ ಸಂಬಂಧಪಟ್ಟಂತ CCTV ವಿಷನ್ಸ್ಗಳನ್ನ ಗಮನಿಸ್ತಾ ಇದ್ದೀರಿ. ಕರೆಮ್ಮ ಅವರ ನಿವಾಸಕ್ಕೆ ಬಂದು ಧಮಕಿ ಹಾಕೋಗಿದ್ದಾರಂತೆ. ಇವರೆಲ್ಲ ಅಕ್ರಮ ಮರಳು ದಂಧೆಕೋರರು ಅನ್ನುವಂಥ ಮಾತು. ಅಧಿಕಾರಿಗಳಿಗೂ ಕೂಡ ಧಮಕಿ ಹಾಕಿದ್ರು, ಉನ್ನತಾಧಿಕಾರಿಗಳಿಗೂ ಧಮಕಿ ಹಾಕಿದ್ರು, ಡಿಸಿಗೂ ಧಮಕಿ ಹಾಕಿದ್ರು. ಈಗ ಶಾಸಕಿ ಹೆಸರದು, ಶಾಸಕಿಗೂ ಧಮಕಿ ಹಾಕೋಗಿದ್ದಾರೆ ಅವರು. ಅವ್ರಿಗೆ ಮರಳು ಒಂದು ದಂಧೆಕೋರರು ನಿನ್ನೆ ನಮ್ಮ ಮನೆಗೆ ಬಂದಿದ್ರು. ನಾನೇನು ನಮ್ಮ ಪಕ್ಷದ ಮುಖಂಡರುಗಳು ಅಲ್ಲಿ ನೋಡಿರ್ತಕ್ಕಂಥವ್ರು ಎಲ್ಲರೂ ಒಂದು ದೂರು ಕೊಟ್ಟರೆ ಪ್ರಕರಣ ಕೂಡ ದಾಖಲೆ ಆಗ್ಯದ. ಹಂಗಾಗಿ ಅದನ್ನು ತನಿಖೆ ಮಾಡ್ರಿ ಅಂತ ನಾವು ಹೇಳಿವಿ. ಯಾಕಂದರೆ ನಾವು ಇವತ್ತು ಮೊನ್ನೆ ಜಿಲ್ಲಾಧಿಕಾರಿಗಳಿಗಿನ ಭೇಟಿಯಾಗಿ ಆ ವಿಷಯದ ಬಗ್ಗೆ ಚರ್ಚೆ ಮಾಡಿವಿ. ಮೊನ್ನೆ ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಕೂಡ ಭೇಟಿಯಾಗಿವಿ. ಅವರು ಕೂಡ ಹೊಸಬ್ರು ಬಂದಾರ, ಅವರಿಗೆ ದಕ್ಷ ಅಧಿಕಾರಿಗಳು ಬಂದಾರ, ನಮಗೂ ಕೂಡ ನ್ಯಾಯ ಸಿಗ್ತದ ಅನ್ನೋಂಥದ್ದಾದ. ಇದು ನನಗೂ ಕೂಡ ಪದೇ ಪದೇ ಈ ವಿಷಯಗಳನ್ನು ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ನೀಲಕಂಠ ಸ್ವಾಮಿ ಫೋನ್ ಸಂಪರ್ಕದಲ್ಲಿ. ನೀಲಕಂಠ ಸ್ವಾಮಿ, ಶಾಸಕಿಗೂ ಬೆದರಿಕೆ ಹಾಕ್ತಾರೆ ಅಂತಂತಂದರೆ ಅವ್ರು ಇನ್ನೆಷ್ಟು ಪ್ರಭಾವಿಶಾಲಿ ಅನ್ನುವಂಥ ಪ್ರಶ್ನೆ ಬರುತ್ತೆ. ಯಾವಾಗಿಂದ ನಡೀತಾ ಇದೆ ಅಲ್ಲಿ ಅಕ್ರಮ ಮರಳು ದಂಧೆ? ಜೊತೆಗೆ ಅದಕ್ಕೆ ಯಾಕೆ ಕಡಿವಾಣ ಹಾಕೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಲ್ಲಿ? ನಿಜ ಶರತ್, ಎಲ್ಲೋ ಒಂದು ಕಡೆ ರಾಯಚೂರು ಜಿಲ್ಲೆಗೆ 2 ನದಿಗಳಿದ್ದು ವರದಾನವಾಗಬೇಕಾಗಿತ್ತು. ಆದ್ರೆ ಇದೊಂದು ಶಾಪವಾಗಿ ಮಾರ್ಪಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸುಮಾರು 10-15 ವರ್ಷಗಳಿಂದ ನಿರಂತರವಾಗಿ ಇಲ್ಲಿ ಅಕ್ರಮ ಮರಳುಗಾರಿಕೆ ಅನ್ನೋದು ರಾಯಚೂರು ಜಿಲ್ಲೆಗೆ ಅಂಟಿಕೊಂಡಿರ್ತಕ್ಕಂಥದ್ದು. ಇಷ್ಟು ವರ್ಷಗಳ ಕಾಲ ಸಾರ್ವಜನಿಕರು ದೂರು ಮಾಡ್ತಾ ಇದ್ರು, ಅವ್ರ ಮೇಲೆ ಸಾಕಷ್ಟು ಬೆದರಿಕೆಗಳು ಬರ್ತಾ ಇತ್ತು. ಅದಾದ ನಂತರ ಅಧಿಕಾರಿಗಳ ಮೇಲೇನೆ ಲಾರಿ ಹತ್ತಿ ಕೊಂದಿರುವಂತಹ ಒಂದು ಘಟನೆಗಳು ಕೂಡ ರಾಯಚೂರು ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥದ್ದು ಈ ಒಂದು ಅಕ್ರಮ ಮರಳು ವಿಚಾರಕ್ಕೆ. ಇದೆಲ್ಲ ಆಗೋಗಿತ್ತು. ಇದೀಗ ಶಾಸಕರ ಜನಪ್ರತಿನಿಧಿಗಳ ಸರದಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಏನೋ ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಜಿ ಕರೆಮ್ಮ ನಾಯಕ್ ಅವರು ಅಧಿಕಾರ ವಹಿಸಿದಾಗಿನಿಂದಲೂ ಕೂಡ ಈ ಒಂದು ಅಕ್ರಮ ಮರಳುಗಾರಿಕೆ ತಡೆಗಟ್ಟುವಲ್ಲಿ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ವಿಧಾನಸಭೆಯಲ್ಲೂ ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಿದ್ರು. ಆದ್ರೂ ಕೂಡ ಇಲ್ಲಿ ಅಕ್ರಮ ಮರಳುಗಾರಿಕೆ ಅನ್ನೋದು ನಿಂತಿರ್ಲಿಲ್ಲ. ಈ ನಿಟ್ಟಿನಲ್ಲಿ ಪ್ರಭಾವಿ ರಾಜಕಾರಣಿಯ ಸಂಬಂಧಿ ಈಗ ಏನು ಶಾಸಕರ ಮನೆಗೆ ಹೋಗಿ ಇಲ್ಲಿ ಧಮಕಿ ಹಾಕ್ತಾರೆ ಅಂತಂದ್ರೆ ಇಲ್ಲಿ ಎಷ್ಟರ ಮಟ್ಟಿಗೆ ಈಗ ಶಾಸಕರು ಕೂಡ ಹೇಳೋದಿಷ್ಟೇ, ಇಲ್ಲಿ ಸಂಪೂರ್ಣ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಈ ಒಂದು ಅಕ್ರಮ ಮರಳುಗಾರಿಕೆ ತಡೆಯುವಲ್ಲಿ ವಿಫಲವಾಗಿದೆ. ಗೃಹ ಸಚಿವರಿಗೆ ಮಾಹಿತಿ ನೀಡಿದ್ರು ಕೂಡ ಅವರು ಯಾವುದೇ ರೀತಿ ಕ್ರಮ ತೆಗೆದುಕೊಂಡಿಲ್ಲ. ಅಂದ್ರೆ ಅವರು ಕೂಡ ಸಂಪೂರ್ಣ ವಿಫಲವಾಗಿದ್ದಾರೆ ಅನ್ನೋ ಒಂದು ಅಸಮಾಧಾನದ ಮಾತು ಶಾಸಕರು ಹೊರಗಾಗ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಶಾಸಕರಿಗೆ ಈ ರೀತಿಯಾದ ಜೀವ ಬೆದರಿಕೆಗಳು ಅದು ಮನೆವರೆಗೂ ಬಂದು ಹಾಕ್ತಾರೆ ಅಂತಂದ್ರೆ ಜನಸಾಮಾನ್ಯರ ಗತಿ ಏನು ಅನ್ನೋ ಪ್ರಶ್ನೆಗಳು ಕೂಡ ಇಲ್ಲಿ ಶಾಸಕರೇ ಎತ್ತುತ್ತಾ ಇದ್ದಾರೆ. ಇನ್ನಾದ್ರೂ ಇಲ್ಲಿ ಯಾವ ರೀತಿಯಾಗಿ ಅಕ್ರಮ ಮರಳುಗಾರಿಕೆ ಅಂದ್ರೆ ಜಿಲ್ಲೆಯಲ್ಲಿ ಪ್ರಸ್ತುತ ಯಾವುದೇ ರೀತಿಯಾಗಿ ನದಿಗಳಿಂದ ಮರಳು ತೆಗಿಬಾರ್ದು ಅಂತ ಸರ್ಕಾರದ ಆದೇಶ ಇದೆ. ಆದೇಶವನ್ನು ಮೀರಿ ಕೂಡ ಇಲ್ಲಿ ಅಕ್ರಮವಾಗಿ ಮರಳನ್ನ ನದಿಯಿಂದ ಹಗಲು ರಾತ್ರಿ ತೆಗಿತಾ ಇದ್ರು ಕೂಡ ಎಲ್ಲಾ ಇಲಾಖೆ, ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ, ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆ ಎಲ್ಲರೂ ಕೂಡ ಇಲ್ಲಿ ನಿರ್ಲಕ್ಷ್ಯ ವಹಿಸಿರೋದು. ಎಲ್ಲ ಒಂದು ಕಡೆ ಇದು ಎಲ್ಲರೂ ಒಳಗೂಡಿ ಅಕ್ರಮ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಶರತ್. ಓಕೆ, ಥ್ಯಾಂಕ್ ಯು ನೀಲಕಂಠ ಸ್ವಾಮಿ ಡೀಟೇಲ್ಸ್ಗಾಗಿ.